ಕಳೆದ 10 ತಿಂಗಳಿಂದ ಒಂದು ರೀತಿ ಲಾಟ್ರಿ ಹೊಡೆದಂತೆ ಈ ಸರ್ಕಾರ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಥವಾ ಬಾಬರ್ ಸಂಸ್ಕೃತಿ ಸರ್ಕಾರ ಇದೆ ಅಥವಾ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ, ಜನ ಅನುಮಾನ ನೋಡ್ತಾ ಇದ್ದಾರೆ. ಈಗಾಗಲೇ FSL ವರದಿ ಬಂದಾಗಿದೆ. ಇವರೇನು ಹೇಳ್ತಿದ್ರು, ಮೊನ್ನೆ ವಿಧಾನಸೌಧ ಅದು ಒಂದು ದೇವಸ್ಥಾನ ಅಂತ ನಾವೆಲ್ಲ ನಂಬಿದ್ದೀವಿ. ಈ ರಾಜ್ಯದ ಶಾಸನವನ್ನು ಮಾಡ್ತಕ್ಕಂಥ ವಿಧಾನಸೌಧ, ಆ ವಿಧಾನಸೌಧ ಒಳಗಡೆ ನಾಸೀರ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಮಾಧ್ಯಮದಲ್ಲಿ ಸ್ಪಷ್ಟ ವರದಿಯಾಗಿದೆ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ವರದಿ ಬರಲಿ ಬಂಧಿಸ್ತೀವಿ. ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ಆಗ ಸಾಧ್ಯವೇ ಇಲ್ಲಲ್ಲ, ಎಲ್ಲಿ ಗೋಷ್ಠಿಗೆ ಹೋಗಿದ್ದಾರೆ. ಯಾಕಂದರೆ ಉಪಮುಖ್ಯಮಂತ್ರಿ ಅವ್ರ ದೃಷ್ಟಿಯಲ್ಲಿ ಅಮಾಯಕರು, ಮುಗ್ಧರು, ಬ್ರದರ್ಸ್. ಇಂಥ ಉಪಮುಖ್ಯಮಂತ್ರಿ ಪರಮೇಶ್ವರ್ ಗೃಹ ಸಚಿವರು, ಬಹುಶಃ ಪರಮೇಶ್ವರ್ ಅವರು ನೋಡಿದರೆ ಪಾಪ ಅನಿಸುತ್ತೆ. ಒಬ್ಬ ಗೃಹ ಸಚಿವರಿಗೆ ದಕ್ಷತೆ ಇರಬೇಕು, ತಕ್ಷಣ ಬಂಧಿಸಬೇಕು, ಸೂಚನೆ ಕೊಡಬೇಕಾಯ್ತು. FSL ವರದಿ ಬರಲಿ ಅಂದರು, ನಿನ್ನೆ ವರದಿ ಬಂದಾಗಿದೆ, ಇನ್ನೂ ಯಾಕೆ ಬಂದಿಲ್ಲ? ಎಷ್ಟು ದಿವಸ ಬೇಕು ನಿಮಗೆ? ವಿಧಾನಸೌಧದಲ್ಲಿ ಘಟನೆ ನಡೆದರೆ ಅದಕ್ಕೋಸ್ಕರ ಈ ಸರ್ಕಾರ ಇದೆಯಲ್ಲ ಅಂತ ಜನ ಮಾತಾಡ್ತಾರೆ. ಸರ್ಕಾರ ಟೇಕಪ್ ಆಗಿಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯದ ನೇತೃತ್ವ ಸರ್ಕಾರ ಎಲ್ಲ ಟಿಪ್ಪು ಬಾಬಾ ಸಂಸ್ಕೃತಿ ಸರ್ಕಾರ ಆಡಳಿತನ ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆ ನೋಡಿ, ರಾಮೇಶ್ವರ ಹೋಟೆಲ್ ಏನಾಯಿತು? ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾರೆ, ಉಪಮುಖ್ಯಮಂತ್ರಿ ಭೇಟಿ ಕೊಡ್ತಾರೆ, ಗೃಹ ಸಚಿವರು ಭೇಟಿ ಕೊಡ್ತಾರೆ, ಬ್ಲಾಸ್ಟ್ ಆಗಿದೆ. ಇದುವರೆಗೆ ನಿಮ್ಮ ಆ್ಯಕ್ಷನ್ ತಗೋಕ್ಕಾಗಿಲ್ಲ. ಈಗ ದೃಶ್ಯಾವಳಿ ಇಲ್ಲೇನೋ ಎಲ್ಲ ಚಿತ್ರೀಕರಣ ಆಗಿಲ್ಲ. ಯಾಕಿಂದ ಮುಂದೆ ನೋಡ್ತಾ ಇದ್ದೀರಿ? ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಈ ರೀತಿ ಹತಾಶ ಮನೋಭಾವದಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಅಥವಾ ಸಚಿವರುಗಳು, ಶಾಸಕರು, ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಅಧಿಕಾರದ ಮತ್ತಿನಲ್ಲಿ ತೇಲಾಡ್ತಿದ್ದಾರೆ. ಭರವಸೆಗಳು, ಭರವಸೆಗಳು ಇವ್ರು ಹೇಳ್ತಾರೆ, ಭರವಸೆಗಳು ಎಷ್ಟು ಜನ ಸಿಕ್ಕಿದಾವೆ? ಬರ್ತೀರಾ? ಹಿಂಗೆ ಸಮಾವೇಶ ಸರ್ಕಾರಿ ಹಣದಲ್ಲಿ ಭರವಸೆಗಳು ಸಮಾವೇಶ ಮಾಡೋಕೆ ಕೊಟ್ಟಿದ್ದಿಲ್ಲ. ಸರ್ಕಾರಿ ಹಣ ಲೂಟಿ ಹೊಡಿತೀರಿ, ಸರ್ಕಾರಿ ಹಣದಲ್ಲಿ ಜಾಹೀರಾತು ಕೊಡ್ತೀರಿ, ನಾಚಿಕೆ ಆಗಬೇಕಲ್ಲ. ಲೋಕಸಭೆ ಚುನಾವಣೆ ಆದಮೇಲೆ ಈ ಸರ್ಕಾರ ಯಾವುದೇ ಸಂದರ್ಭ ಪತನ ಆಗ್ಬೋದು ಅಂತೇಳಿ ವಿಶ್ವಾಸ ನಮಗಿದೆ. ಈ ರಾಜ್ಯದ ಜನ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಒಂದು ಸ್ಥಾನನೂ ಬರಲ್ಲ, 28ಕ್ಕೆ 28 ಗೆಲ್ತೀವಿ, 400ಕ್ಕೆ ಹೆಚ್ಚು ಸ್ಥಾನ ದೇಶದಲ್ಲಿ ಗೆಲ್ತೀವಿ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಅದು ನಮ್ಮೆಲ್ಲರ ಸಂಕಲ್ಪ. ಏನಾಗಿದೆ ನೋಡಿ, ಸಿದ್ದರಾಮಯ್ಯನವರು ಅಪಾರ ಅನುಭವ, ರಾಜಕೀಯ ಅನುಭವ ಇದೆ, ಬುದ್ಧಿವಂತರು. ಏನಾದರೂ ಮಾಡಿ ಮುಖ್ಯಮಂತ್ರಿ ಕುರ್ಚಿ ಉಳಿಸಬೇಕಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, BJP ಅವರು ಆಮಿಷ ಒಡ್ಡಿದ್ರು. ಆದರೆ ಮುಖ್ಯಮಂತ್ರಿಗಳೇ, ನಿಮ್ಮ ಕೈಯಲ್ಲಿ ಪೊಲೀಸ್ ಇದೆ, ಇಂಟೆಲಿಜೆನ್ಸ್ ಇದೆ, ನಿಮ್ಮ ಹತ್ರ ಎಲ್ಲ ಇದೆ. ಯಾರು ನಿಮಗೆ 50 ಕೋಟಿಗೆ ಹಣ ಕೊಡೋಕೆ ಬಂದರೂ ಬಂಧಿಸಿ, ತಾಕತ್ತಿದ್ರೆ ಬಂಧಿಸ್ಬೇಕಲ್ಲ. ಗಾಳಿಲಿ ಗುಂಡು ಹೊಡಿತೀರಾ, ಸುಳ್ಳು ಆರೋಪಗಳು ಮಾಡ್ತೀರಾ. ಕುರ್ಚಿಗೋಸ್ಕರ, ಇವರನ್ನು ರಕ್ಷಣೆ ಮಾಡ್ಕೊಳಕ್ಕೋಸ್ಕರ ಈ ರೀತಿ ಮುಖ್ಯಮಂತ್ರಿಗಳು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ನಾವು ಹೇಳ್ತಿದ್ದೀವಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ಆಶೀರ್ವಾದ ಕೊಡಿದ್ರೆ 5 ವರ್ಷ ಸರ್ಕಾರ ಆಡಳಿತ ಮಾಡಿರಿ. ಈ ಸುಳ್ಳು ಹೇಳೋದು ಬಿಡ್ರಿ, ಗಾಳಿಲಿ ಗುಂಡು ಹೊಡೆಯೋದು ಬಿಡ್ರಿ. ಮೊದಲು ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ದೇಶದ್ರೋಹಿಗಳು ಅಂತ ಅಯೋಗ್ಯರನ್ನ ಬಂಧಿಸ್ರಿ. ಬರೀ ಬಂಧಿಸಬಾರ್ದು, ಗುಂಡಿಟ್ಟು ಹೊಡಿಬೇಕು. ಆಗ ಭಾರತ ಮಾತಿಗೆ ಒಂದು ಗೌರವ ಸಿಗುತ್ತೆ. ಅದು ನನ್ನ ಒತ್ತಾಯ. ಅಲ್ಲಲ್ಲ, ನಾನು ಹೇಳೋದು ಜನಾತಂತ್ರ ನೋಡಿ, ಜನಾದೇಶ ಕೊಟ್ಟಿದ್ದಾರೆ, ಆಡಳಿತ ಉತ್ತಮವಾದ ಆಡಳಿತ ಕೊಡ್ರಿ. ಆದರೆ ನಿಮ್ಮ ತಪ್ಪುಗಳಿಂದ, ನಿಮ್ಮ ವೈಫಲ್ಯದಿಂದ ಸರ್ಕಾರ ಪತನ. ನಾವು ಆಪರೇಷನ್ ಕಮಲ ಮಾಡಲ್ಲ, 50 ಕೋಟಿ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ವಯಂಕೃತ ಅಪರಾಧ ಸರ್ಕಾರ, ನಿಮ್ಮ ಸರ್ಕಾರ ಪತನ ಆಗುತ್ತೆ. ಇದು ಸತ್ಯ. ಏನಪ್ಪ ಈಗ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಾರ್ಟಿ. ನಾವೆಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿ
ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕಂತ ಕೇಳಿದ್ದು. ತಪ್ಪೇನಿದೆ? ಯಾಕೆ ಕೇಳಬಾರ್ದು? ಕಾರ್ಯಕರ್ತರ ಈ ಜಿಲ್ಲೆಯ ಮತದಾರ ಭಾವನೆಗಳನ್ನು ನಾವು ನಮ್ಮ ವರಿಷ್ಠರಿಗೆ ನಾವು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಹೇಳಿದ್ದೀವಿ, ರಾಜ್ಯದ ಅಧ್ಯಕ್ಷರು ಭೇಟಿ ಮಾಡಿ ಹೇಳಿದ್ದೀವಿ, ನಮ್ಮ ಸಂಘಟನೆಯ ಪ್ರಮುಖರು ಭೇಟಿ ಮಾಡಿದ್ದೀವಿ, ನಮ್ಮ ಉಸ್ತುವಾರಿಗಳಿಗೆ ಭೇಟಿ ಮಾಡಿದ್ದೀವಿ. ಇವತ್ತು ವೀಕ್ಷಕರಾಗಿ ಬಂದರೆ ನಮ್ಮ ಅಭಿಪ್ರಾಯಗಳನ್ನು 4 ಗೋಡೆ ಮಧ್ಯೆ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನು, ಮತದಾರ ಭಾವನೆಗಳನ್ನು ನಾವು 4 ಜನ ಅಭ್ಯರ್ಥಿಗಳಿದ್ದೀವಿ, ನಮಗೆ ಅವಕಾಶ ಕೊಡಬೇಕಂತ ಕೇಳಿದ್ದೀವಿ. ತಪ್ಪೇನಿಲ್ಲ. ಅಲ್ಲಪ್ಪ, ಈಗ ಏನು ಕಾಂಗ್ರೆಸ್ತರ ಮನೆ ಸೇರೋಕ್ಕಾಗತ್ತಾ? ರವೀಂದ್ರನಾಥ್ ಹಿರಿಯರು, ತಪ್ಪೇನಿದೆ? ಸೇರಿ ಚರ್ಚೆ ಮಾಡ್ತೀವಿ. ಪಕ್ಷ ಸಂಘಟನೆ ಆಗಬೇಕು, ಈ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯ ಆಯ್ಕೆ ಆಗಬೇಕು, ಅದಕ್ಕೆ ಸೇರಿರ್ತೀವಿ. ತಪ್ಪೇನಿಲ್ಲ. ನಾವೇನು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತೀವ? ಮಾಡಿಲ್ಲಲ್ಲ. ಎಲ್ಲರೂ ಒಮ್ಮತದಿಂದ ಭಾಳಷ್ಟು ಜನ ಮುಖಂಡರು ಸೇರಿ ಇದು ಬಂಡಾಯ ಸಭೆ ಅಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಮುಂದೆ ಸಂಘಟನೆ ಆಗಬೇಕು, ಲೋಕಸಭೆ ಗೆಲ್ಲಬೇಕು. ಈ ದೇಶದಲ್ಲಿ 400 ಸ್ಥಾನ ಬರ್ತವೆ ಮತ್ತು ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲೋದಕ್ಕೆ ನಮ್ಮ ಕೊಡುಗೆ ಏನಂತ ನಾವು ಚರ್ಚೆ ಮಾಡಿದ್ವಿ. ನೋಡಿ, ನಾವು ನಮ್ಮ ಭಾವನೆಗಳನ್ನು, ನಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವೆಲ್ಲ ಆಕಾಂಕ್ಷಿಗಳು ಅಂತ ಹೇಳಿದ್ವಿ. ಯಾರ ವಿರುದ್ಧನೂ ನಾವೇನು ಮಾಧ್ಯಮ ಬರ್ತೇವೆ. ನಮ್ಮ ಭಾವನೆಗಳು, ಕಾರ್ಯಕರ್ತರ ಭಾವನೆ, ನಮ್ಮ ಭಾವನೆಗಳಲ್ಲ. ನಮಗೆಲ್ಲ ಕಡೆ ಮತದಾರರು ಕೇಳ್ತಾರೆ, ಕಾರ್ಯಕರ್ತರು ಸ್ಪರ್ಧೆ ಮಾಡಿದೆ ಅಂತೇಳಿ ನಾವು ಹಾಗೆ ಕೇಳಿದ್ದೀವಿ. 4 ಜನ ಇದ್ದೀವಿ. ಇಲ್ಲಿ ರವಿಕುಮಾರ್ ಆದರೆ ನೋಡೋಣ, ಕಾರ್ಯಕರ್ತರ ಮತದಾರ ಭಾವನೆಗಳನ್ನು, ಮನದಾಳದ ಮಾತುಗಳನ್ನು ಹೇಳಿದ್ದೀವಿ. ಧನ್ಯವಾದಗಳು. ಡಿಮ್ಯಾಂಡ್ ಅಲ್ಲ, ಹೊಸ ಸರ್ವೆ ಮಾಡಿಸಿ ಅಂತರ್ಗೆ ಟಿಕೆಟ್ ಕೊಡಿ ಅಂತ ನೀವು ಹೇಳ್ತಾ ಇದ್ರಿ. ಅದಕ್ಕೆ ಹೈಕಮಾಂಡ್ ಸ್ಪಂದಿಸಿದೆಯಾ ಇಲ್ವಾ ಏನು ಸರ್? ನೋಡೋಣ, ರಾಜ್ಯದ ಅಧ್ಯಕ್ಷರು ಭೇಟಿ ಮಾಡಿದ್ವಿ, ಸಂಸದೀಯ ಚುನಾವಣೆ ಇವರು ನಮ್ಮ ಸದಸ್ಯರು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ವಿ, ಸಂಘಟನೆ ಪ್ರಮುಖಗಳು ಭಾಳಷ್ಟು ಜನ ಮುಖಂಡರುಗಳನ್ನ ಭೇಟಿ ಮಾಡಿ ನಾವು ಕೇಳಿದ್ದು ಸತ್ಯ. ಯಾಕಂದರೆ ಇದು ಮುಚ್ಚಿಡೋಕ್ಕಾಗಲ್ಲ. ಕೇಳಿದ್ದೀವಿ, ಅವಕಾಶ ಕೊಡ್ರಿ ಅಂತ ಹೇಳಿದ್ದೀವಿ. ಪಕ್ಷದ ವರಿಷ್ಠರು ನಮಗೆ ವಿಶ್ವಾಸ ಇದೆ. ಒಂದು ಈ ಏನು ದಾವಣಗೆರೆ ಜಿಲ್ಲೆ ಸಂಘಟನೆ ದೃಷ್ಟಿಯಿಂದ ಒಂದು ಅವಕಾಶ ಸಿಗುವಂಥ ನಮ್ಮೆಲ್ಲರಿಗೂ ಒಂದು ಆಶಾಭಾವನೆ ಇದೆ. ಇದು ರೇಣುಕಾಚಾರ್ಯ ಭಾವನೆ ಇಲ್ಲ, ಮತ್ತೊಬ್ಬರ ಭಾವನೆ ಇಲ್ಲ. ಕಾರ್ಯಕರ್ತರ ಮತದಾರರ ಮನದಾಳದ ಮಾತುಗಳನ್ನು ನಾವು ಭಾವನೆಗಳನ್ನು ತಿಳಿಸಿದ್ದೀವಿ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.